ಹಾಯ್ ಹಲೋ ಗೈಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 5 ಮಿನಿಟ್ಸ್ ಅಲ್ಲಿ ಬಿ ಎಂ ಟಿ ಸಿ ಮಂತ್ಲಿ ಅಥವಾ ಡೇ ಪಾಸ್ ಅನ್ನ ಯಾವ ರೀತಿ ತಗೊಳ್ಳೋದು ಅಂತ ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಆಗ ಮಾತ್ರ ಅರ್ಥ ಆಗೋದು. ಮತ್ತೆ ಯಾರೆಲ್ಲ ಹೊಸಬ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದನ್ನ ನೀಡಿ. ಬನ್ನಿ ವಿಡಿಯೋನ ಶುರು ಮಾಡಿ ಬಿಡೋಣ. ಮೊದಲನೇದಾಗಿ ನೀವು ಬಿ ಎಂ ಟಿ ಸಿ ಪಾಸ್ ಅನ್ನ ತಗೊಳ್ಬೇಕು ಅಂತಂದ್ರೆ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರ್ ನಲ್ಲಿ. ಸಿಂಪಲ್ ಆಗಿ ನಿಮ್ಮ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ಗೆ ಬಂದು ನೀವು ಸಿಂಪಲ್ ಆಗಿ ಬಿ ಎಂ ಟಿ ಸಿ ಅವರೇ ಪಾಸ್ಗೋಸ್ಕರ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಟೊಮಾಕ್ ಅಂತ. ಆ ಅಪ್ಲಿಕೇಶನ್ ಹೆಸರು ಸಿಂಪಲ್ ಆಗಿ ಬಂದು ನೀವು ಇಲ್ಲಿ ಸರ್ಚ್ ಅನ್ನೋದನ್ನ ಮಾಡಿ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ ನಾನು ಸರ್ಚ್ ಮಾಡ್ಕೊಳ್ತಾ ಇದ್ದೀನಿ. TUMMOC ಟುಮೋಕ್ ಅಂತ ಈ ಅಪ್ಲಿಕೇಶನ್ ಹೆಸರು ಬರ್ತಾ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ಟುಮೋಕ್ ಬಿ ಎಂ ಟಿ ಸಿ ಅಂತ. ಈ ಒಂದು ಅಪ್ಲಿಕೇಶನ್ ಸಿಂಪಲ್ ಆಗಿ ಇನ್ಸ್ಟಾಲ್ ಅನ್ನೋದನ್ನ ಮಾಡ್ಕೊಳ್ಳಿ. ನಾನೀಗ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಪ್ಲಿಕೇಶನ್ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲಿಕೇಶನ್ ಇರುತ್ತೆ. ಸಿಂಪಲ್ ಆಗಿ ಇದನ್ನ ಡೌನ್ಲೋಡ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ ಈ ಒಂದು ಅಪ್ಲಿಕೇಶನ್ ಅನ್ನ ನಾನು ಡೌನ್ಲೋಡ್ ಮಾಡಿಕೊಂಡು ಈಗ ಓಪನ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡಿದ ನಂತರ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತದೆ. ನಿಮ್ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಲೆಟ್ ಗೆಟ್ ಸ್ಟಾರ್ಟರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಸ್ಟಾರ್ಟೆಡ್ ಅಂತ. ಅದನ್ನ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡ್ರೆ ಇದು ನಿಮ್ಗೆ ಲೊಕೇಶನ್ ಅನ್ನ ಆನ್ ಮಾಡಿ ಅಂತ ಕೇಳುತ್ತೆ. ಗೋ ಟು ಸೆಟ್ಟಿಂಗ್ಸ್ ಗೆ ಹೋಗಿ ಸಿಂಪಲ್ ಆಗಿ ಲೊಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ನೋಡಿ ನಾನು ಲೊಕೇಶನ್ ಆನ್ ಮಾಡ್ಕೊಂಡೆ. ನಂತರ ಹಾಗೆ ಬ್ಯಾಕ್ ಬಂದ್ರೆ ನಿಮ್ಮ ಲ್ಯಾಂಗ್ವೇಜ್ ಅನ್ನ ಕೇಳುತ್ತೆ. ನಿಮ್ಗೆ ಕನ್ನಡ ಈಸಿ ಆದ್ರೆ ಕನ್ನಡ, ಇಂಗ್ಲಿಷ್ ಆದ್ರೆ ಇಂಗ್ಲಿಷ್, ಇಲ್ಲ ಅಂದ್ರೆ ಹಿಂದಿ ಬರಂಗಿದ್ರೆ ಹಿಂದಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ನಿಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕಂಟಿನ್ಯೂ ಅನ್ನೋದನ್ನ ಕೊಟ್ಕೊಳ್ಳಿ. ಕಂಟಿನ್ಯೂ ಕೊಟ್ರೆ ಲೊಕೇಶನ್ ಆನ್ ಮಾಡಿ ಅಂತ ಇಲ್ಲೊಂದು ಪರ್ಮಿಷನ್ ಕೇಳುತ್ತೆ, ಆನ್ ಅನ್ನೋದನ್ನ ಕೊಟ್ಕೊಳ್ಳಿ. ಮತ್ತೆ ಇಲ್ಲಿ ನೋಟಿಫಿಕೇಶನ್ ನಿಮ್ಗೆ ಏನಾದ್ರು ಬೇಕು ಅಂತ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ಡೋಂಟ್ ಅಲೋ ಕೊಟ್ಕೊಳ್ಳಿ. ನಾನು ಅಲೋನ ಕೊಟ್ಕೊಳ್ತೇನೆ. ನೋಡಿ ನೀವು ಲಾಗಿನ್ ಆಗಿದ ನಂತರ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಬರುತ್ತದೆ. ಸಿಂಪಲ್ ಆಗಿ ನೀವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಮೇಲ್ಗಡೆ ಕಾಣಿಸ್ತಾ ಇದೆಯಾ ಲೊಕೇಶನ್, ಇಲ್ಲಿ ಅದು ಆಟೋಮೆಟಿಕ್ ಆಗಿ ಚೆನ್ನೈ ಅಂತ ಸೆಲೆಕ್ಟ್ ಆಗಿರುತ್ತೆ. ಸಿಂಪಲ್ ಆಗಿ ಇಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕನ ಅಥವಾ ಬೆಂಗಳೂರು ಯಾವ್ದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕಂಟಿನ್ಯೂ ಕೊಟ್ಕೊಳ್ತೀನಿ. ನೋಡಿ ಇಲ್ಲಿ ಕೇಳುತ್ತೆ ಲುಕ್ಸ್ ಲೈಕ್ ಯು ಆರ್ ಚೆನ್ನೈ ಚೇಂಜ್ ಸಿಟಿ ಇನ್ ಬೆಂಗಳೂರು ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಕೊಳ್ಳಿ. ನೋಡಿ ಈಗ ಅಲ್ಲಿ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡು ಎಸ್ ಅಂತ ಕೊಟ್ಟಿದ ತಕ್ಷಣ ಮೇಲ್ಗಡೆ ಬೆಂಗಳೂರು ಅಂತ ಬರುತ್ತೆ. ನೋಡಿ ಇಲ್ಲಿ ನೀವು ಚೆನ್ನೈ ಅಂತ ಏನೋ ಅಲ್ಲಿದ್ರೆ ನಿಮ್ಗೆ ಈ ಒಂದು ಆಪ್ಷನ್ ನಿಮ್ಗೆ ಬರಲ್ಲ. ಬಿ ಎಂ ಟಿ ಸಿ ಅಂತ ಅಲ್ಲಿ ಕಾಣಿಸೋದೇ ಇಲ್ಲ ನಿಮ್ಗೆ ಈ ಒಂದು ಆಪ್ಷನ್ ಮೇಲ್ಗಡೆ ಚೆನ್ನೈ ಇದ್ರೆ. ಅದಕ್ಕೋಸ್ಕರ ನೀವು ನಿಮ್ಮ ಸಿಟಿಯನ್ನ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ಈ ಒಂದು ಬಿ ಎಂ ಟಿ ಸಿ ಅಂತ ಇಲ್ಲಿ ಒಂದು ಆಪ್ಷನ್ ನಿಮ್ಗೆ ಕಾಣ ಸಿಗುತ್ತದೆ. ಸಿಂಪಲ್ ಆಗಿ ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ಬಿ ಎಂ ಟಿ ಸಿ ಪಾಸ್ ಅಂತ ಈ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಅನ್ನು ಮಾಡ್ಕೊಳ್ಳಿ. ನೋಡಿ ಟ್ಯಾಪ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಫುಲ್ಲು ಹಿಸ್ಟ್ರಿನೇ ಬಂದ್ಬಿಡುತ್ತೆ. ನೋಡಿ ಮೊದಲನೇದು ನೋಡ್ಬೋದು, ಇದು ಬಂದ್ಬಿಟ್ಟು ಡೇ ಪಾಸು, ಆರ್ಡಿನರಿ ಡೇ ಪಾಸು ಅಂದ್ರೆ ನಾರ್ಮಲ್ ಬಸ್ಸು, ನಾರ್ಮಲ್ ಬಿ ಎಂ ಟಿ ಸಿ ಮಾತ್ರ ಓಡಾಡ್ಬೋದು. ಆರ್ಡಿನರಿ ಬಸ್ ಡೇ ಪಾಸ್ ಅಲ್ಲಿ ಅಂದ್ರೆ ಒಂದಿನ ಮಾತ್ರ ಓಡಕ್ಕಾಗೋದು. ಅದೇ ನಿಮ್ಗೆ ಒಂದಿನಕ್ಕೆ ವಾಯು ವಜ್ರ ಗೋಲ್ಡ್ ಡೇ ಪಾಸ್ ಬೇಕು ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಆರ್ಡಿನರಿ ಬಸ್ ಅಲ್ಲೇ ವೀಕಿಗೆ ಸಾಕು ಅಂತಂದ್ರೆ ನೀವು ಇಲ್ಲಿ ಕಾಣಿಸ್ತಾ ಇದೆಯಾ ಆರ್ಡಿನರಿ ವೀಕ್ ಪಾಸ್ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನೀವು ಗಮನಿಸಬಹುದು, ನೋಡಿ ನಿಮ್ಗೆ ಹಲವಾರು ಆಪ್ಷನ್ಗಳಿದೆ. ಇಲ್ಲಿ ಬಂದ್ಬಿಟ್ಟು ಇದು ಡೇ ಪಾಸ್ ಆಪ್ಷನ್, ಅದ್ರ ಪಕ್ಕದಲ್ಲಿ ಇರೋದು ಬಂದ್ಬಿಟ್ಟು ವೀಕ್ಲಿ ಏನಾದ್ರು ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ, ಅಥವಾ ನಿಮ್ಗೆ ಮಂತ್ಲಿ ಪಾಸ್ ಬೇಕು ಅಂತ ಇಲ್ಲಿಗೆ ಬನ್ನಿ. ಇವು ಮೂರಲ್ಲಿ ನಿಮ್ಗೆ ಯಾವ ಪಾಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಮಂತ್ಲಿ ಪಾಸ್ ಅನ್ನೋದ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಂತ್ಲಿ ಪಾಸ್ ನ ಟ್ಯಾಪ್ ಮಾಡ್ಕೊಂಡ್ರೆ ಫುಲ್ ಹಿಸ್ಟ್ರಿನೇ ಬಂದ್ಬಿಡುತ್ತೆ ನಿಮ್ಗೆ. ಇಲ್ಲಿ ನಿಮ್ಗೆ ಆರ್ಡಿನರಿ ಬಿ ಎಂ ಟಿ ಸಿ ಬಸ್ತು ಒಂದು ತಿಂಗಳ ಅಂದ್ರೆ ಮಂತ್ಲಿ ಪಾಸ್ ಸಾಕು ಅಂತಂದ್ರೆ ನೋಡಿ ಇಲ್ಲಿ ಆರ್ಡಿನರಿ ಸರ್ವಿಸ್ ಮಂತ್ಲಿ ಪಾಸ್ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಬಿ ಎಂ ಟಿ ಸಿ ವಾಯು ವಜ್ರ ಗಾಡಿಗಳು ಬರುತ್ತವೆ, ನಿಮ್ಗೆ ಅದರಲ್ಲಿ ಮಂತ್ಲಿ ಪಾಸ್ ಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಇದು ಅಷ್ಟೇ, ಇದು ವಾಯು ವಜ್ರ ಗೋಲ್ಡ್ ಅಂತ. ಈ ರೀತಿಯಾಗಿ ನಿಮ್ಗೆ ಹಲವಾರು ಬಸ್ಗಳಿವೆ ಬಿ ಎಂ ಟಿ ಸಿಲಿ. ನಿಮ್ಗೆ ಎಕ್ಸ್ಪ್ರೆಸ್ ಬೇಕು ಅಂದ್ರೆ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಮ್ಗೆ ಯಾವ ರೀತಿಯ ಬಿ ಎಂ ಟಿ ಸಿ ಬೇಕು ಅಂತಂದ್ರೆ ಸಿಂಪಲ್ ಆಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಮೊದಲನೇದು ಆರ್ಡಿನರಿ ಸರ್ವಿಸ್ ಮಂತ್ಲಿ ಪಾಸ್ ಅಂದ್ರೆ ನಾರ್ಮಲ್ ಬಿ ಎಂ ಟಿ ಸಿ ನನಗೆ ಸಾಕು ಅಂದ್ಬಿಟ್ಟು ನಿಮ್ಗೆ ತೋರಿಸೋದಕ್ಕೋಸ್ಕರ ಮೊದಲನೇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ನಿಮ್ಗೆ ಯಾವ ಬಸ್ ಬೇಕು ಅಂತ ನೋಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ಬುಕ್ ಪಾಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ.
ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಸೈನ್ ಇನ್ ಆಗಬೇಕು. ನಾನು ನನ್ನ ಫೋನ್ ನಂಬರ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಈ ರೀತಿ ಕೊಟ್ರೆ OTP ಬರುತ್ತೆ. ಇಲ್ಲಿ ಅಲೋ ಅಂತ ಕೊಟ್ಕೊಳ್ಳಿ ಕೆಳಗಡೆ. ನೋಡಿ ಈಗ ಫೋನ್ ನಂಬರ್ ವೆರಿಫೈ ಆಗಿದೆ. ಅದಾದ ನಂತರ ನಿಮ್ಮ ಪಾಸ್ಗೆ ಇಲ್ಲಿ ನೀವು ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಟ್ಕೊಳ್ಳಿ. ನಂದು ಆಲ್ರೆಡಿ ಆಗ್ಲೇ ನಾನು ಮುಂಚೆನೆ ಸೈನ್ ಇನ್ ಆಗಿದ್ದೀನಿ. ಅದರಿಂದ ನನ್ನ ಹೆಸರು, ನನ್ನ ಡೇಟ್ ಆಫ್ ಬರ್ತು ಎಲ್ಲಾನು ಆಟೋಮೆಟಿಕ್ ಆಗಿ ಅದೇ ಸೆಲೆಕ್ಟ್ ಮಾಡ್ಕೊಳ್ಬಿಟ್ಟಿದೆ. ಯಾಕಂದ್ರೆ ನಾನು ಆಲ್ರೆಡಿ ಮುಂಚೆನೆ ಲಾಗಿನ್ ಆಗಿದೆ. ಅದಕ್ಕೋಸ್ಕರ ನನ್ನ ಹೆಸರು ಮತ್ತೆ ನನ್ನ ಡೇಟ್ ಆಫ್ ಬರ್ತ್ ಎಲ್ಲ ಆಟೋಮೆಟಿಕ್ ಆಗಿ ಅದೇ ತಗೊಂಡಿದೆ. ನಂತರ ಇಲ್ಲಿ ನೀವು ಗಮನಿಸ್ಕೊಳ್ಬಹುದು, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವೇನು ಅಂತ ಅಂದ್ರೆ ನೀವು ಪಾಸ್ನ ಬುಕ್ ಮಾಡ್ಕೊಂಡಿರೋ ದಿನಾಂಕ ಇದು, ಮತ್ತೆ ಈ ಪಾಸು ಎಲ್ಲಿಗನ ವ್ಯಾಲಿಡಿಟಿ ಇರುತ್ತೆ ಅದನ್ನು ಇಲ್ಲೇ ತೋರಿಸ್ಬಿಡ್ತಾರೆ ನೋಡಿ. ಇವತ್ತು ಡೇಟ್ ಬಂದ್ಬಿಟ್ಟು ಜನವರಿ 13, 2026. ಜನವರಿ 13ರಿಂದ ಹಿಡಿದು ಫೆಬ್ರವರಿ 12 ತನಕ ಈ ಒಂದು ಪಾಸು, ಮಂತ್ಲಿ ಪಾಸು ವ್ಯಾಲಿಡಿಟಿ ಇರುತ್ತೆ ಅಂತ ಅದು ಇಲ್ಲೇ ತುಂಬಾ ಸಿಂಪಲ್ ಆಗಿ ನಿಮ್ಗೆ ತೋರಿಸ್ಬಿಡುತ್ತೆ. ಇದೆಲ್ಲ ನೀವು ಗಮನಿಸ್ಕೊಳ್ಳೋ ನಂತರ ನಿಮ್ಮ ಹೆಸರು ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ಗಮನಿಸ್ಕೊಳ್ಳೋ ನಂತರ ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕೊಟ್ಕೊಳ್ಳಿ. ಕೊಟ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಇದು 2 ಆಪ್ಷನ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಮೊದಲನೇ ಬಂದ್ಬಿಟ್ಟು ಸೆಲ್ಫಿ ನೋಡಿ. ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲಿ ನೀವು ಒಂದು ಚೆನ್ನಾಗಿರೋ ಜಾಗದಲ್ಲಿ ಅಥವಾ ನಿಮ್ಗೆ ನಾರ್ಮಲ್ ಜಾಗದಲ್ಲಿ ನಿಮ್ಮ ಒಂದು ಭಾವಚಿತ್ರವನ್ನ ಕೊಟ್ಕೊಳ್ಳಿ. ಭಾವಚಿತ್ರವನ್ನ ಕೊಟ್ಕೊಂಡ ನಂತರ ಅದ್ರ ಕೆಳಗಡೆ ಇನ್ನೊಂದು ಗಮನಿಸಬಹುದು, ಸೆಲೆಕ್ಟ್ ID ಟೈಪ್ ಅಂತ ಇದೆ. ಅಂದ್ರೆ ನಿಮ್ಮ ಪಾಸ್ಗೆ ಯಾವ ID ಕೊಡ್ತೀರಾ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ನೋಡಿ, ಇದ್ರಲ್ಲಿ ನೀವು ಯಾವ ID ಬೇಕಾದ್ರೂ ಅಂದ್ರೆ ಯಾವ ಐಡಿಗಳನ್ನ ಕೊಟ್ಕೊಳ್ಬೇಕಾದ್ರು ನೀವು ಇಲ್ಲಿ ಪಾಸನ್ನ ತಗೊಳ್ಬಹುದು. ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಕಾಲೇಜ್ ID, ಗೌರ್ಮೆಂಟ್ ID, BMTC ID, ಆಧಾರ್ ಕಾರ್ಡ್, ನೀವು ಯಾವ್ದಾದ್ರು ಒಂದು ಐಡಿಯನ್ನ ಕೊಟ್ಬಿಟ್ಟು ಇಲ್ಲಿ ಪಾಸನ್ನ ತಗೊಳ್ಬೇಕು. ನಾನು ಎಕ್ಸಾಂಪಲ್ಗೆ ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಲಾಸ್ಟ್ 4 ನಂಬರ್ ಅನ್ನ ಹಾಕ್ಬೇಕು. ನಾನು ಇಲ್ಲಿ ಏನೋ ಒಂದು 4 ನಂಬರ್ ಹಾಕ್ತಾ ಇದ್ದೀನಿ. ಮತ್ತೆ ಸುಮ್ಮನೆ ಒಂದು ಸೆಲ್ಫಿ ಹಾಕಿ ನಿಮ್ಗೋಸ್ಕರ ತೋರಿಸ್ತೀನಿ. ನಿಮ್ಮ ಸೆಲ್ಫಿ ಮತ್ತು ID ಪ್ರೂಫ್ ಹಾಕಿದ ನಂತರ ಕಂಟಿನ್ಯೂ ಅನ್ನ ಕೊಟ್ಕೊಳ್ಳಿ. ನೋಡಿ ಕಂಟಿನ್ಯೂ ಕೊಟ್ರೆ ಈ ರೀತಿಯಾಗಿ ನಿಮ್ಮ ಆರ್ಡಿನರಿ ಪಾಸು ಬಂದ್ಬಿಡುತ್ತೆ. ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. ನೀವು ಆಧಾರ್ ಕಾರ್ಡ್ ಇಂದ ತಗೊಂಡಿದ್ದೀರಾ, ನಿಮ್ಮ ಹೆಸರು ಮತ್ತೆ ಈ ಪಾಸ್ ಎಲ್ಲಿಗನ ವ್ಯಾಲಿಡಿಟಿ ಎಲ್ಲ ತೋರಿಸ್ಬಿಡುತ್ತೆ. ಹಾಗೆ ಕೆಳಗಡೆ ಬಂದು ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಟಿಕ್ ಮಾಡ್ಕೊಂಡು ಪ್ರೊಸೀಡ್ ಟು ಪೇ ಅಂತ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಅದರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಪೇಮೆಂಟ್ ಆಪ್ಷನ್ಗಳು ಬರುತ್ತವೆ. ಇದರಲ್ಲಿ ಅಂದ್ರೆ ಇದ್ರದೇ ಆದ ಅಪ್ಲಿಕೇಶನ್ ನೀವು ಅಮೌಂಟ್ ಅನ್ನ ಪೇ ಮಾಡಬಹುದು. ಅಂದ್ರೆ ಇದಕ್ಕೆ ಸಪರೇಟ್ ಆಗಿ ನೀವು ಅಮೌಂಟ್ ಹಾಕೊಂಡು ಈ ಅಪ್ಲಿಕೇಶನ್ ಆಮೇಲೆ ಪೇ ಮಾಡಬೇಕು. ಅದರಿಂದ ನೀವು ಸಿಂಪಲ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ಆಲ್ ಪೇಮೆಂಟ್ ಮೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ, ಆಲ್ ಪೇಮೆಂಟ್ ಮೋಡ್. ಅದನ್ನ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಅಂತ ಕೆಳಗಡೆ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ನಿಮ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೋನ್ ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ ಫೋನ್ ಪೇ ಇಲ್ಲ ನಮ್ದು ಬೇರೆ ಗೂಗಲ್ ಪೇ ಆತರ ಏನೋ ಇದೆ ಅಂತ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಮೋರ್ ಆಪ್ಷನ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಬೇರೆ ಗೂಗಲ್ ಪೇ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಈ ತರ UPI ಅಪ್ಲಿಕೇಶನ್ ಬರುತ್ತವೆ. ಅದನ್ನ ಟ್ಯಾಪ್ ಮಾಡ್ಕೊಂಡು ಸಿಂಪಲ್ ಆಗಿ ನೀವು ಕೆಳಗಡೆ ಪೇ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಈ ಒಂದು ಪೇ ಅಂತ ಆಪ್ಷನ್ ಒತ್ಬಿಟ್ಟು ನೀವು ಪೇಮೆಂಟ್ ಅನ್ನ ಮಾಡಿದ್ರೆ ಸಾಕು, ಈ ಒಂದು ಪಾಸು ನಿಮ್ಗೆ ಇಲ್ಲಿ ರೆಡಿ ಆಗ್ಬಿಡುತ್ತೆ. ನೋಡ್ತಲ್ಲ ವೀಕ್ಷಕರಿಗೆ, ಇದಾಕಿತ್ತು ಇವತ್ತಿನ ವಿಡಿಯೋ. ಇದೇ ತರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ಬೇಕು ಅಂತಂದ್ರೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.